ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿಯ ಉಪನ್ಯಾಸಕರಾಗಿರ್ತಕ್ಕಂಥ ರಾಘು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಒಂದು ಫಾರ್ಮಸಿಯನ್ನ ಓದಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು, ಹಾಗೇನೆ ಯಾವ ಒಂದು ಹಂತದಲ್ಲಿ ನಾವು ಈ ಫಾರ್ಮಸಿಯನ್ನ ಓದ್ಬೋದು ಅದನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಇಲ್ಲಿ ಸರ್ ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿ, ಈ ಕಾಲೇಜ್ ಎಲ್ಲಿದೆ ಸರ್ ಇದು? ಸರ್ ನಮ್ಮ ಸಿದ್ಧಗಂಗಾ ಕಾಲೇಜ್ ಆಫ್ ಫಾರ್ಮಸಿ ತುಮಕೂರು ಬಟವಾಡಿ ಇಂದ ಒಂದು 1 ಕಿಲೋಮೀಟರ್ ಆಗುತ್ತೆ ಸರ್. ಇದು ನಮ್ಮಲ್ಲಿ ಕೋರ್ಸಸ್ ಇದೆ. ಸೊ ಡಿ ಫಾರ್ಮ್ ಅಂತಿದೆ. ಡಿ ಫಾರ್ಮ್ ಆಫ್ಟರ್ PUC 2 years ಸರ್. ಡಿ ಫಾರ್ಮ್ ಡಿಪ್ಲೊಮಾ ಇನ್ ಫಾರ್ಮಸಿ. ದೆನ್ ಬಿ ಫಾರ್ಮಾ ಬ್ಯಾಚುಲರ್ ಆಫ್ ಫಾರ್ಮಸಿ 4 years ಕೋರ್ಸ್ ಸರ್. ಮತ್ತೆ ಫಾರ್ಮ್ ಡಿ ಅಂತಿದೆ 6 years ಕೋರ್ಸ್ ಅದು. ನೆಕ್ಸ್ಟ್ ಎಂ ಫಾರ್ಮ್, ಡಿಫ್ರೆಂಟ್ ಸ್ಪೆಷಲೈಸೇಷನ್ಸ್ ಇದೆ. ಫಾರ್ಮಕಾಲಜಿ, ಫಾರ್ಮಸ್ಯೂಟಿಕ್ಸ್, ಮತ್ತು ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್, ಫಾರ್ಮಕಾಗ್ನೋಸಿ, ಈ ಥರ ಬ್ರಾಂಚಸ್ ಇದೆ. ಮತ್ತು PhD ರಿಸರ್ಚ್ ಸೆಂಟರ್ ಕೂಡ ಇದೆ ನಮ್ಮದು, ಫಾರ್ಮಕಾಲಜಿ ಮತ್ತು ಫಾರ್ಮಸ್ಯೂಟಿಕ್ಸ್ ಅಂತ. ಸೊ ಇದಕ್ಕೆಲ್ಲ ಬಿ ಫಾರ್ಮ್, ಫಾರ್ಮ್ ಡಿ ಮತ್ತು ಡಿ ಫಾರ್ಮ್ಗೆ ಆಫ್ಟರ್ PUC ಎಲಿಜಿಬಲ್ ಇರ್ತಾರೆ ಸರ್, ಅಡ್ಮಿಷನ್ ಆಗುತ್ತೆ. PUC ಇದು ಬಿ ಇದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, PUC ಸೈನ್ಸ್ ಆಗಿರ್ಬೇಕು. ಬಿ ಫಾರ್ಮ್ಗೆ 50% ಇರಬೇಕು. ಥ್ರೂ CET ಥ್ರೂ ಬರ್ಬೋದು. ಮತ್ತೆ ಬಿ ಫಾರ್ಮ್ಗೆ ಡಿಪ್ಲೊಮಾ ಇನ್ ಫಾರ್ಮಸಿಗೆ ಜಸ್ಟ್ 35% ಇದ್ರು ಎಲಿಜಿಬಲ್ ಆಗ್ತಾರೆ. 2 years ಕೋರ್ಸ್. ಸೊ ಬಿ ಫಾರ್ಮ್ ಆದ್ಮೇಲೆ ಎಂ ಫಾರ್ಮ್ ಮಾಡಕ್ಕೆ ಎಲಿಜಿಬಲ್ ಇರುತ್ತೆ. ಈ ತರ ಇದೆ ಸರ್ ನಮ್ಮ. ಮತ್ತೆ ಫಾರ್ಮ್ ಡಿಗೂ ಅಷ್ಟೇ. ಫಾರ್ಮ್ ಡಿಗೂ ಆಫ್ಟರ್ PUC ಆಗಬೇಕು. 6 years ಕೋರ್ಸ್. ಸೊ ಸ್ಟ್ರೆಂತ್ ಎಷ್ಟಿದೆ ಕಾಲೇಜಲ್ಲಿ ಸರ್? ನಮಗೆ ಇದು ಡಿಪ್ಲೊಮಾ ಇನ್ ಫಾರ್ಮಸಿ ಆದರೆ 60 ಇಂಟೇಕ್ ಇದೆ. ಮತ್ತು ಬಿ ಫಾರ್ಮ್ ಒಂದು 100 ಇಂಟೇಕ್ ಇದೆ ನಮಗೆ. ಸೊ ಅದಾದಮೇಲೆ ಫಾರ್ಮ್ ಡಿ 30 ಇಂಟೇಕ್ ಇದೆ. ಎಂ ಫಾರ್ಮ್ ಫಾರ್ಮಸ್ಯೂಟಿಕ್ಸ್ ಅಂತಿದೆ. ಫಾರ್ಮಸ್ಯೂಟಿಕ್ಸ್ 15 ಇಂಟೇಕ್ ಇದೆ. ಫಾರ್ಮಕಾಲಜಿ 13 ಇಂಟೇಕ್ ಇದೆ. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ 13 ಇಂಟೇಕ್ ಇದೆ. ಮತ್ತು ಫಾರ್ಮಕಾಗ್ನೋಸಿ 6 ಇಂಟೇಕ್ ಇದೆ ಸರ್. ಎಂ ಫಾರ್ಮ್ ಮಾಸ್ಟರ್ ಆಫ್ ಫಾರ್ಮಸಿ. ಸೊ ಈಗ ಪ್ಲೇಸ್ಮೆಂಟ್ ಅಲ್ಲಿ ಹೇಗೆ ಇದೆಲ್ಲ ಈಗ ಸ್ಟಡಿ ಆದ್ಮೇಲೆ ಈಗ ಹೇಗೆ ಜಾಬ್ ನ ಅಪ್ರೋಚ್ ಮಾಡೋದು? ನಾವು ಪ್ಲೇಸ್ಮೆಂಟ್ ಸೆಲ್ ಇದೆ ನಮ್ಮಲ್ಲಿ. ಸೊ ಅದರಿಂದ ನಾವು ಕಂಪ್ನಿಯವ್ರನ್ನ ಕರೆಸಿ ನಾವು ಪ್ಲೇಸ್ಮೆಂಟ್ ಮಾಡಿಸ್ತೀವಿ. ಇದೆಲ್ಲ ಕಂಪ್ನೀಸ್ ಇದೆಯಲ್ಲ, ಎಲ್ಲ ಕಾಲೇಜಿಗೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಸೊ ಸದ್ಯ ಇವಾಗ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್? ಸದ್ಯಕ್ಕೆ ಅರೌಂಡ್ 800 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇವಾಗ 800 ಡಿ ಫಾರ್ಮ್, ಬಿ ಫಾರ್ಮ್, ಎಂ ಫಾರ್ಮ್, ಫಾರ್ಮ್ ಡಿ ಎಲ್ಲ. ಸೊ ಎಲ್ಲರೂ ಕೂಡ ನಮ್ಮ ಕರ್ನಾಟಕದವರನ್ನ, ಅದು ಸ್ಟೂಡೆಂಟ್ಸ್ ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತಾರ ಸರ್? ಇತ್ತೀಚೆಗೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದವರೇ ಜಾಸ್ತಿ ಇದ್ದಾರೆ ಸರ್. ಇವಾಗ ಈ ಒಂದು ಫಾರ್ಮಸಿ ಒಂದು ಇದನ್ನ ಜಾಬ್ಸ್ ಫ್ಯೂಚರ್ ನೋಡಿ ಎಲ್ಲ ಈಗ ಫಾರ್ಮಸಿಗೆ ಬರ್ತಿದ್ದಾರೆ. ಮುಂಚೆ ಎಲ್ಲ ಜಾಸ್ತಿ ಔಟ್ ಆಫ್ ಸ್ಟೇಟ್ ಅವರೆಲ್ಲ ಬರ್ತಿದ್ರು. ಬಟ್ ಈಗ ನಮ್ಮ ಕರ್ನಾಟಕದವ್ರಿಗೆ ಮುಂಚೆ ಅಷ್ಟು ಅರಿವಿರ್ಲಿಲ್ಲ ಇದ್ರ ಬಗ್ಗೆ. ಇತ್ತೀಚೆಗೆ ಫಾರ್ಮಸಿ ಬಗ್ಗೆ ಒಂದು ಸ್ಕೋಪ್ ಚೆನ್ನಾಗಿರೋದ್ರಿಂದ ಕಂಪ್ನಿಗಳಾಗಲಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಾಗಲಿ ಎಲ್ಲ ಕಡೆನೂ ಫಾರ್ಮಸಿಸ್ಟ್ ಆಫೀಸರ್ಸ್ ಅಂತೆಲ್ಲ ತಗೊಳ್ತಾರೆ. ಡ್ರಗ್ ಇನ್ಸ್ಪೆಕ್ಟರ್ಸ್ ಅಂತ ಇದೆ ಗೌರ್ಮೆಂಟ್ ಜಾಬ್ಸು. ಸೊ ಆ ಥರ ಎಲ್ಲ ಇರೋದ್ರಿಂದ ಎಲ್ಲ ಈ ಕಡೆ ಫಾರ್ಮಸಿ ಕಡೆ ಒಲವು ತೋರಿಸ್ತಿದ್ದಾರೆ ಸರ್. ಅಕಸ್ಮಾತ್ ಏನೋ ಜಾಬ್ ಪ್ಲೇಸ್ಮೆಂಟ್ ಆಗಲಿಲ್ಲ ಕೂಡ ಓನ್ ಆಗಿ ಮೆಡಿಕಲ್ ಶಾಪ್ ನ ಇಟ್ಕೋಬಹುದು. ಹೌದು ಸರ್. ಈಗ ಡಿ ಫಾರ್ಮ್ ಮುಗಿಸಿ ಮತ್ತೆ ಬಿ ಫಾರ್ಮ್ ಮುಗಿಸ್ಬಿಟ್ಟು ಅವರು KSPC ಅಂತ ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಓನ್ ಆಗ್ಬೇಕಾದ್ರೂ ಅವರು ಮೆಡಿಕಲ್ ಶಾಪ್ ತೆಗಿಬಹುದು, ಅವರು ಓನ್ ಬಿಸ್ನೆಸ್ ಮಾಡ್ಬೋದು ಸರ್. ಸೊ ಈ ಕಾಲೇಜು ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಯಾವಾಗಿಂದ ಇದು ರನ್ ಆಗ್ತಾ ಇದೆ? ಅರೌಂಡ್ 30 years ಎಬವ್ ಆಯ್ತು ಸರ್. 30 years ಕೂಡ ಇದೆ? ಇಲ್ಲ, ತುಂಬಾ 30 years ಅಲ್ಲದು, ಒಂದು 20 years ಮೇಲಾಗಿದೆ ಸರ್. ಸೊ ವಸತಿಯಲ್ಲಿ ಹೇಗೆ ಸರ್ ಸ್ಟೂಡೆಂಟ್ಸ್ ಗಳಿಗೆ? ಇವಾಗ ಬೇರೆ ಬೇರೆ ಕಡೆಯಿಂದ ಬರ್ತಿರಲ್ಲ ಈಗ, ಯಾಕಂದ್ರೆ ಮೇನ್ ತುಮಕೂರವರು ಸ್ವಲ್ಪ ಜನ ಬಂದ್ರು ಕೂಡ ಇನ್ನ ಒಂದು 70% 50% ತುಂಬಾ ಜನ ಬೇರೆ ಕಡೆಯಿಂದ ಬರ್ತಾರೆ ಇವಾಗ ಈ ಫಾರ್ಮಸಿ ಮಾಡ್ಲಿಕ್ಕೆ. ಅವ್ರಿಗೆ ವಸತಿ ಸೌಲಭ್ಯ ಹೇಗೆ? ಹಾಸ್ಟೆಲ್ ಫೆಸಿಲಿಟಿ ಇದೆ ಸರ್. ಗರ್ಲ್ಸ್ ಗೆ ಸಪರೇಟ್ ಇದೆ ಹಾಸ್ಟೆಲ್ ಫೆಸಿಲಿಟಿ, ಮತ್ತೆ ಬಾಯ್ಸ್ ಗೆ ಸಪರೇಟ್ ಇದೆ ಹಾಸ್ಟೆಲ್ ಫೆಸಿಲಿಟಿ. ಇನ್ನು ಆಲ್ಮೋಸ್ಟ್ ಇಲ್ಲಿ ಲೋಕಲ್ ಇದ್ದವರೆಲ್ಲ ಅವರು ಮನೆಗೆ ಹೋಗಿ ಮನೆಯಿಂದ ಬರ್ತಾರೆ, ಅಪ್ ಅಂಡ್ ಡೌನ್ ಮಾಡ್ತಾರೆ. ಥ್ಯಾಂಕ್ ಯು ಸರ್.